ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 122ನೇ ಕೀರ್ತನೆಯ 1ನೇ ವಚನ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕೀರ್ತನೆಗಾರನು ದಾವೀದನು ಇಲ್ಲಿ ತನ್ನ ಕೀರ್ತನೆಯಲ್ಲಿ ಬರೆಯುವಂಥ ಸಂಗತಿ ಏನೆಂದರೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ಸಂತೋಷವಾಯಿತು ಎಂಬುದಾಗಿ. ಪ್ರಿಯರೇ, ಯಾಕೆ ಆತನಿಗೆ ಸಂತೋಷವಾಯಿತು? ಯಾವ ಸ್ಥಳಕ್ಕೆ ಹೋಗಬೇಕು ಎಂಬುದಾಗಿ ಜನರು ಕರೆದಾಗ ಆತನಿಗೆ ಸಂತೋಷವಾಯಿತು ಎಂಬುದಾಗಿ ನಾವು ನೋಡುವಾಗ, ಇಲ್ಲಿ ನಾವು ನೋಡ್ತೀವಿ, ಯೆಹೋವನ ಮಂದಿರ, ದೇವರ ಆಲಯಕ್ಕೆ ಹೋಗೋಣ ಬಾ, ದೇವರ ಸನ್ನಿಧಾನಕ್ಕೆ ಹೋಗೋಣ ಬಾ, ದೇವರು ಪ್ರಸನ್ನತೆ ಇರುವಂಥ ಸ್ಥಳಕ್ಕೆ ಹೋಗೋಣ ಬಾ, ದೇವರು ನಿವಾಸ ಮಾಡುವ ಸ್ಥಳಕ್ಕೆ ಹೋಗೋಣ ಬಾ ಎಂದು ಜನರು ಅವನನ್ನು ಕರೆದಾಗ ಅವನಿಗೆ ಸಂತೋಷವಾಯಿತು. ಯಾಕೆಂದರೆ ಪ್ರಿಯರೇ, ನಿಜವಾದ ಸಂತೋಷ ಅನ್ನುವಂಥದ್ದು, ನಿಜವಾದ ಸಮಾಧಾನ ಅನ್ನುವಂಥದ್ದು ದೇವರ ಪ್ರಸನ್ನತೆಯಲ್ಲಿ, ದೇವರ ಆಲಯದಲ್ಲಿ, ದೇವರ ಸನ್ನಿಧಾನದಲ್ಲಿ ಮಾತ್ರ ಅದು ಸಿಕ್ಕುವಂಥದ್ದಾಗಿದೆ. ಆದುದರಿಂದ ಜನರು ದಾವೀದನನ್ನು ಆಲಯಕ್ಕೆ ಹೋಗೋಣ ಬಾ ಎಂದು ಕರೆದಾಗ ಆತನಿಗೆ ಸಂತೋಷವಾಯಿತು. ಪ್ರಿಯರೇ, ಹನ್ನಳು ಕಣ್ಣೀರಿನಲ್ಲಿಯೂ ಚಿಂತೆಯಲ್ಲಿಯೂ ಇದ್ದು ಆಕೆಯು ದೇವರ ಸಮ್ಮುಖದಲ್ಲಿ ಕೂತುಕೊಂಡಾಗ ಆಕೆಗೆ ಸಂತೋಷವಾಯಿತು, ಸಮಾಧಾನವಾಯಿತು, ಆಕೆಯ ಜೀವಿತಕ್ಕೆ ಒಂದು ನಿರೀಕ್ಷೆಯು ದೊರಕಿತು ಎಂಬುದಾಗಿ ನೋಡ್ತೇವೆ. ಹೀಗಿರುವುದರಿಂದ ನಾನು ಮತ್ತು ನೀವುಗಳು ಈ ದಿನ ಯಾವ ದಿನ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಆ ಸನ್ನಿಧಾನಕ್ಕೆ ಹೋಗಿ ಆ ಸಂತೋಷವನ್ನು ಪಡೆದುಕೊಂಡು ಜೀವಿಸೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೆನ್.